ಗೈಸ್ ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ಮತ್ತು ತೋರಿಸ್ತಿದ್ದೀನಿ ನೋಡಿ. ಇನ್ಸ್ಟೆಂಟ್ 25 ರಿಸೀವ್ ಆಗಿದೆ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಯಾವುದೇ ನ್ಯೂ ಅಪ್ಲಿಕೇಶನ್ ಬಂದ್ರೂ ಫಸ್ಟು ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಅಪ್ಲಿಕೇಶನ್ ಪೇಮೆಂಟ್ ಕೊಡ್ತಿದೆಯೋ ಇಲ್ಲ, ಎಷ್ಟು ದಿವಸ ಪೇಮೆಂಟ್ ಕೊಡುತ್ತೆ, ಎಷ್ಟು ವ್ಯಾಗ್ರಿಂಗ್ ಇದೆ, ಏನೇನು ಇದೆ ಅಂತ ಎಲ್ಲ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಮತ್ತು ನಮ್ಮ ಯೂಸರ್ಸ್ ಪ್ರೂಫ್, ನಮ್ಮ ಯೂಸರ್ಸ್ ಹೆಂಗೆ ಅರ್ನಿಂಗ್ ಮಾಡಿದ್ದಾರೆ, ಯಾವ ಥರ ಅರ್ನಿಂಗ್ ಮಾಡ್ತಾರೆ, ಮತ್ತು ಜಾಸ್ತಿ ಅರ್ನಿಂಗ್ ಟ್ರಿಕ್ಸ್ ಎಲ್ಲ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅವ್ವ ಕಣ್ಣು ನಮ್ ಜೀವ ಕಣ್ಣು. ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ಟೆಲಿಗ್ರಾಮಲ್ಲಿ ಇದ್ರ ಲಿಂಕ್ ಇರುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀವಿ, ಈ ಥರ ಬರುತ್ತೆ. ನಿಮ್ಮದು ಫೋನ್ಪೇದ ಯಾವ್ದಾದ್ರು ಗೂಗಲ್ ಪೇದ UPI ID ಹಾಕ್ಬಿಟ್ಟು ನಿಮ್ಮ ನಂಬರ್ ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ರೆ ಈ ಥರ ಲೋಡಿಂಗ್ ತಾಂಬುತ್ತೆ. ಲೋಡಿಂಗ್ ತಾಂಬೇಕಾದ್ರೆ ನೀವು ಎಲ್ಲೂ ಬ್ಯಾಕ್ ಬರೋದು ಏನು ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲ ಟ್ರ್ಯಾಕಿಂಗ್ ಮಿಸ್ ಆಯಿತು ಅಂದರೆ ನಿಮ್ಗೆ ಅಮೌಂಟ್ ಬರೋಲ್ಲ. ಇಲ್ಲೇ ಒಂದು 2 ಸೆಕೆಂಡ್ 3 ಸೆಕೆಂಡ್ ಹಿಂಗೆ ವೆಯ್ಟ್ ಮಾಡಿರಿ. ರಮ್ಮಿ ಸರ್ಕಲ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕೆ ಕೇಳುತ್ತೆ. ಈ ಥರ ಡೌನ್ಲೋಡ್ ಎನಿವೆ ಅಂತ ಬರುತ್ತೆ. ಡೌನ್ಲೋಡ್ ಎನಿವೆ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನೋಡಿ, ನಾನು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ತೀನಿ. ಡೌನ್ಲೋಡ್ ಆಗ್ತಿದೆ ಫೈಲು. ನೀವೆಲ್ಲೂ ಬ್ಯಾಕ್ ಹೋಗಬೇಡ್ರಿ, ಏನು ಹೋಗಬೇಡ್ರಿ. ತಿರ್ಗಾ ಬ್ಯಾಕ್ ಹೋದರೆ ಟ್ರ್ಯಾಕಿಂಗ್ ಮಿಸ್ ಆಗುತ್ತೆ. ತಿರ್ಗಾ ನೀವು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಓಪನ್ ಮಾಡ್ತೀನಿ. ಓಪನ್ ಮಾಡ್ಬೇಕಾದ್ರೆ ಈ ಥರ ಪರ್ಮಿಷನ್ ಕೇಳ್ತಾ ಅಗ್ದಾಗಲೇ ಓಕೆ ಅಂತ ಕ್ಲಿಕ್ ಮಾಡಿ. ಒಂದೊಂದು ಆ್ಯಂಡ್ರಾಯ್ಡ್ ಡಿವೈಸಿಗೆ ಸಪೋರ್ಟ್ ಮಾಡೋದಂತ ಬರುತ್ತೆ. ಆಮೇಲೆ ಇಲ್ಲಿ ನಂಬರ್ ಹಾಕೋಕ್ಕೆ ಕೇಳುತ್ತೆ. ಇಲ್ಲಿ ನಂಬರ್ ಹಾಕ್ಬೇಕಾದ್ರೆ ನ್ಯೂ ನಂಬರೇ ಹಾಕ್ಬೇಕಾಗತ್ತೆ. ರಮ್ಮಿ ಸರ್ಕಲಲ್ಲಿ ರಿಜಿಸ್ಟರ್ ಆಗಿಲ್ದಿದ್ದ ನಂಬರ್ನ ಹಾಕ್ಬೇಕಾಗತ್ತೆ. ನನ್ನ ಹತ್ರ ರಮ್ಮಿ ಸರ್ಕಲಲ್ಲಿ ರಿಜಿಸ್ಟರ್ ಆಗಿಲ್ದಿದ್ದ ನಂಬರ್ ಇಲ್ಲ. ಅದಕ್ಕೆ ನಂದು OTP ಬಾಟ್ ಇದೆ. OTP ಬಾಟಲ್ಲಿ ಬಂದು OTPನ ತೊಗೊತೀನಿ. ನಾನಿಲ್ಲಿ ರಮ್ಮಿ ಸರ್ಕಲ್ ಅಂತ ಸರ್ಚ್ ಮಾಡಿಬಿಟ್ಟು OTPನ ತಗೊತೀನಿ. ಇದ್ರದ್ದು ಡೆಡಿಕೇಟೆಡ್ ವೀಡಿಯೋನ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು ಹೆಂಗೆ OTP ತಗೋದೆ ಅಂತೆಲ್ಲ. ನಾನು ನೋಡಿ ಇಲ್ಲಿ ₹5 ಕ್ಲಿಕ್ ಮಾಡಿ ನಂಬರ್ ಸಿಕ್ಕಿದೆ. ನಂಬರ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನಂಬರ್ನ ಪೇಸ್ಟ್ ಮಾಡಿಬಿಟ್ಟು OTP ಕಳಿಸ್ತೀನಿ. ವಿತಿನ್ 15 ಸೆಕೆಂಡ್ಸಲ್ಲಿ OTP ಬರುತ್ತೆ. ನಾನು ಇಲ್ಲೊಂದು 15 ಸೆಕೆಂಡ್ ವೆಯ್ಟ್ ಮಾಡ್ತೀನಿ ಅಪ್ಲಿಕೇಶನಲ್ಲಿ ವೆಯ್ಟ್ ಮಾಡಿಬಿಟ್ಟು ನೋಡಿ ನಮ್ಮ ಬಾಟಿ ಬಂದೆ. OTP ಆಲ್ರೆಡಿ ರಿಸೀವ್ ಆಗಿದೆ. OTPನ ಪೇಸ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಲೋಡಿಂಗ್ ತಂತಿದೆ. ನೀವು ಅಪ್ಲಿಕೇಶನ್ನಲ್ಲಿ ಈ ಥರ ಓಪನ್ ಆಗ್ತಿದ್ದು ನೀವೇನು ಮಾಡಬೇಕಿಲ್ಲ. ನಿಮಿಷ ಸುಮ್ಮನೆ ನೀವು ಏನಾದ್ರು ಕ್ಲಿಕ್ ಮಾಡ್ತೀರಿ, ಏನಾದ್ರು ಓಪನ್ ಮಾಡಿರಿ, ಏನಾದ್ರು ಗೇಮ್ ಪ್ಲೇ ಮೇಲೆ ಕ್ಲಿಕ್ ಮಾಡಿ ಏನೋ ಒಂದು ಮಾಡಿ ಒಟ್ಟು ಒಂದು 2-3 ನಿಮಿಷ ಈ ಅಪ್ಲಿಕೇಶನಲ್ಲೇ ನೀವು ಏನು ಬೇಕಾದ್ರೂ ಕ್ಲಿಕ್ ಮಾಡ್ತೀರಿ, ಏನಾದ್ರು ಮಾಡ್ತೀರಿ. ಅಪ್ಲಿಕೇಶನಲ್ಲಿ 2-3 ನಿಮಿಷ ಸ್ಪೆಂಡ್ ಮಾಡಲೇಬೇಕು. ಆವಾಗ ಟ್ರ್ಯಾಕಿಂಗು ಇನ್ಸ್ಟೆಂಟಾಗಿ ರಿಸೀವ್ ಆಗುತ್ತೆ. ನಾನು ಸುಮ್ಮನೆ ಏನು ಬೇಕಾದ್ರೂ ಕ್ಲಿಕ್ ಮಾಡ್ಕೊಂಡು ಇರ್ತೀನಿ. ಫಿಕ್ಸಾಗಿ ಎಲ್ಲರಿಗೂ ಹೇಳ್ತೀನಲ್ಲ, 2-3 ನಿಮಿಷ ಅಂತೂ ಅಪ್ಲಿಕೇಶನಲ್ಲಿ ಇರಿ. ಎಲ್ಲರೂ ಇಲ್ಲಾಂದರೆ ಟ್ರ್ಯಾಕಿಂಗ್ ಮಿಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ನಾನು ಅದಕ್ಕೆ ನೋಡಿ ಸುಮ್ಮನೆ ನಿಮ್ಮ ಲೈವ್ ಮುಂದೆನೇ ನಾನು ಪೇಮೆಂಟ್ ಪ್ರೂಫ್ ಬರೋದು ಎಲ್ಲ ತೋರಿಸ್ತೀನಿ. ನೋಡಿ, ಪೇಮೆಂಟ್ ರಿಸೀವ್ ಆಯ್ತು. ಮೇಲ್ಗಡೆಯಿಂದ ನೋಟಿಫಿಕೇಷನ್ ಬಂತು, ₹25 ರಿಸೀವ್ ಆಗಿದೆ. ನೋಡಿ ನನಗೆ ರಿಸೀವ್ ಆಯ್ತು ₹25. ನೆಕ್ಸ್ಟ್ ಅನ್ಲಿಮಿಟೆಡ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತೆ. ಅದು ಮಾಡೋಕ್ಕಿಂತ ಮುಂಚೆ ಏರೋಪ್ಲೇನ್ ನೀವು ಆನ್ ಆಫ್ ಮಾಡಬೇಕಾಗುತ್ತೆ. ಚೆನ್ನಾಗಿ 4-5 ಸತಿ ಆನ್ ಆಫ್ ಮಾಡಲೇಬೇಕು. ಇಲ್ಲಾಂದರೆ ತಿರ್ಗಾ ನೀವು ಅನ್ಲಿಮಿಟೆಡ್ ಒಂದೇ ಡಿವೈಸಲ್ಲಿ ಮಾಡ್ತಾಯಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಏರೋಪ್ಲೇನ್ನ ಆನ್ ಆಫ್ ಮಾಡಿ. ಏರೋಪ್ಲೇನ್ ಆನ್ ಆಫ್ ಮಾಡ್ತಿದ್ದು ನಿಮ್ಮ ಸೆಟ್ಟಿಂಗ್ಸಲ್ಲಿ ಬಂದು ಗೂಗಲ್ ಅಂತ ಇರುತ್ತೆ. ಗೂಗಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಪ್ರೊಫೈಲ್ ಅಂತ ಪರ್ಸ್ನಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆ್ಯಡ್ಸ್ ಅಂತ ಇರುತ್ತೆ. ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೀಸೆಟ್ ಅಡ್ವರ್ಟೈಸಿಂಗ್ ಐಡಿ ಅಂತ ಇರುತ್ತೆ. ರೀಸೆಟ್ ಅಡ್ವರ್ಟೈಸಿಂಗ್ ಐಡಿನೂ ಒಂದು 5 ಸತಿ ಅಂತೂ ಮಾಡಬೇಕಾಗುತ್ತೆ. 1-5 ಸತಿ ಕನ್ಫರ್ಮಾಗಿ ಎಲ್ಲರೂ ಮಾಡಬೇಕಾಗುತ್ತೆ. ಎಲ್ಲನೂ ಹಂಗೆ ಮಾಡಿರಿ. ನಾನು ತಿರ್ಗಾ ಪರ್ಸ್ನಲ್ ಅಂತಿತ್ತು. ತಿರ್ಗಿ ಇನ್ನೊಂದು ವರ್ಕ್ ಅಂತ ಇದೆ ನನ್ನ ಮೊಬೈಲಲ್ಲಿ. ಎಲ್ಲರ ಮೊಬೈಲ್ ಆಲ್ಮೋಸ್ಟ್ ಪರ್ಸ್ನಲ್ಲೇ ಇರುತ್ತೆ. ನಂದು ಇನ್ನೊಂದು ವರ್ಕ್ ಅಂತಿದೆ, ಅದರಲ್ಲೂ ಸೇಮ್ ಅಡ್ವರ್ಟೈಸಿಂಗ್ ಐಡಿನ ರೀಸೆಟ್ ಮಾಡ್ತೀನಿ. ಅಡ್ವರ್ಟೈಸಿಂಗ್ ಐಡಿನ ರೀಸೆಟ್ ಮಾಡಬೇಕಾಗುತ್ತೆ. ನೋಡಿರಿ, ಇಲ್ಲೂ 5-6 ಸತಿ ರೀಸೆಟ್ ಮಾಡ್ತೀನಿ. ಅದರಿಂದ ಏನಾಗುತ್ತೆ, ರೀಸೆಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ದು IP ಎಲ್ಲ ಚೇಂಜ್ ಆಗುತ್ತೆ. ನೀವು ಒಂದೇ ಮೊಬೈಲಲ್ಲಿ ಅನ್ಲಿಮಿಟೆಡ್ ಅಕೌಂಟ್ ಕ್ರಿಯೇಟ್ ಮಾಡ್ತೀರಂತ ಅವರಿಗೂ ಗೊತ್ತಾಗಲ್ಲ. ಮತ್ತು ಪ್ಲೇಸ್ಟೋರಲ್ಲಿ ಐಸ್ಲ್ಯಾಂಡ್ ಅಂತ ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅದರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆರಾಮಾಗಿ ನೀವು ಇನ್ಸ್ಟಾಲ್ ಮಾಡ್ಬೋದು. ಇನ್ಸ್ಟಾಲ್ ಮಾಡಿಬಿಟ್ಟು ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದು ಈ ಥರ ಬರುತ್ತೆ. ಕೆಳಗಡೆ ಅಕ್ಸೆಪ್ಟ್ ಅಂತ ಇರ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿರ್ತೀರಿ, ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಬರುತ್ತೆ. ಇಲ್ಲಿ ಮಿನಿಮಮ್ ಅಂದರೆ 15-20 ಸೆಕೆಂಡ್ ವೇಟ್ ತಗೊಂಬುತ್ತೆ. ಪ್ರೊಸೆಸಿಂಗ್ ಆಗ್ತಿರುತ್ತೆ. ನಾನೊಂದು ಸ್ವಲ್ಪ ವೀಡಿಯೋ ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ 15-20 ಸೆಕೆಂಡ್ ನಾನು ಹೇಳಿದ್ದೆನಲ್ಲ ತಾಂಬುತ್ತೆ. ಆಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ತಿರ್ಗಿ ಅಕ್ಸೆಪ್ಟ್ ಮೇಲೆ ಕೇಳುತ್ತೆ. ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ ಅಪ್ಲಿಕೇಶನ್ ಇಂಟರ್ಫೇಸ್. ಈ ಥರ ಓಪನ್ ಆಗಿಬಿಡುತ್ತೆ. ನೆಕ್ಸ್ಟ್ ಮೇಲ್ಗಡೆ ನೋಡಿ ಐಸ್ಲ್ಯಾಂಡ್ ಅಂತ ಇದೆ, ಮೇನ್ ಲ್ಯಾಂಡ್ ಅಂತ ಇದೆ. ನೋಡಿ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಡಿಸ್ಕವರಿ ಅಂತ ಇದೆ. ಇವಾಗ ನಮ್ಮದೇನು ಕೆಲಸ ಇರೋದು ಮೇನ್ ಲ್ಯಾಂಡ್ ಐಸ್ಲ್ಯಾಂಡಲ್ಲಿ ಕೆಲಸ ಇರುತ್ತೆ. ಇವಾಗ ಮೇನ್ ಲ್ಯಾಂಡಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ.
ಮೇನ್ ಲ್ಯಾಂಡಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕ್ರೋಮ್ನ ನೀವು ಹುಡುಕ್ಬೋದು, ಇಲ್ಲ ಮೇಲ್ಗಡೆ ಸರ್ಚ್ ಆಪ್ಷನ್ ಇರುತ್ತೆ, ಸರ್ಚ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ನೋಡಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, ಪ್ಲಸ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿಲ್ಲ ಅಲ್ಲಿ ಐಸ್ಲ್ಯಾಂಡ್ ಅಂತ ಬಂತು ನೋಡಿ, ಐಸ್ಲ್ಯಾಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಇದು ಏನಾಗುತ್ತೆ, ಕ್ರೋಮು ಐಸ್ಲ್ಯಾಂಡಿಗೆ ಬಂದಿರುತ್ತೆ ನೋಡಿ. ಮೇಲ್ಗಡೆ ಇನ್ನೊಂದು ಐಸ್ಲ್ಯಾಂಡ್ ಅಂತ ಇದೆಯಲ್ಲ, ಅಲ್ಲಿಗೆ ಕ್ರೋಮ್ ಬಂದಿರುತ್ತೆ. ಅಲ್ಲಿ ಯಾರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇದೇ ಕ್ಯಾಂಪೇನ್ದು ಏನಂತ ಇರುತ್ತಲ್ಲ ಲಿಂಕು, ಅದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಪೇಸ್ಟ್ ಮಾಡಿಬಿಟ್ರಿ, ತಿರ್ಗಿ ನಿಮ್ಮದು ನ್ಯೂ UPI ಹಾಕ್ರಿ, ಮತ್ತು ಫೋನ್ ನಂಬರ್ ಅದನ್ನೇ ಹಾಕ್ರಿ, ನಿಮ್ಮದೇನು ಹಳೇದಿತ್ತು ಅದನ್ನು ಹಾಕ್ರಿ. ಮತ್ತು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ತಿರ್ಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಡೌನ್ಲೋಡ್ ಇಲ್ಲಿ 2-3 ಸೆಕೆಂಡು ಲೋಡಿಂಗ್ ತಗೊತ್ತೆ. ನೀವೆಲ್ಲೂ ಹೊರಗಡೆ ಎಲ್ಲೂ ಹೋಗ್ಬೇಡ್ರಿ. ತಿರ್ಗಿ ಹೊರಗಡೆ ಹೋದರೆ ಟ್ರ್ಯಾಕಿಂಗ್ ಮಿಸ್ ಆಗೇ ಆಗುತ್ತೆ. ತಿರ್ಗಿ ಅಪ್ಲಿಕೇಶನ್ ನಾನು ಡೌನ್ಲೋಡ್ ಮಾಡ್ತೀನಿ ನೋಡಿ. ಅಪ್ಲಿಕೇಶನ್ ಡೌನ್ಲೋಡ್ ಏನಿವೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀನಿ ನೋಡಿ. ಡೌನ್ಲೋಡ್ ಆಗ್ತಿದೆ ಫೈಲು. ಆಮೇಲೆ ನೀವು ತಿರ್ಗಿ ಐಸ್ಲ್ಯಾಂಡ್ ಅಪ್ಲಿಕೇಶನ್ಗೆ ಬರಬೇಕಾಗತ್ತೆ. ಅಲ್ಲಿ ಫೈಲ್ ಮ್ಯಾನೇಜರ್ ಕೆಳಗಡೆ ಇತ್ತಲ್ಲ, ಅದನ್ನು ಓಪನ್ ಮಾಡಬೇಕಾಗತ್ತೆ. ಐಸ್ಲ್ಯಾಂಡಲ್ಲಿ ಫೈಲ್ ಮ್ಯಾನೇಜರ್ ಓಪನ್ ಮಾಡಿಬಿಟ್ಟು ಪರ್ಮಿಷನ್ ಅಲೋ ಕೊಡಿರಿ. ಅಲೋ ಕೊಟ್ಬಿಟ್ಟು ಅಲ್ಲಿ ನೋಡಿ ಡೌನ್ಲೋಡ್ಸ್ ಅಂತ ಇದೆಯಲ್ಲ, ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನು ಡೌನ್ಲೋಡ್ಸ್ ಮಾಡಿರ್ತೀರಲ್ಲ ಫೈಲ್ ರಮ್ಮಿ ಸರ್ಕಲ್, ಆ ಫೈಲ್ ಬಂದಿರ್ತಿಲ್ಲಿ. ರಮ್ಮಿ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಅಂತ ಓಪನ್ ಆಗುತ್ತೆ ನೋಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ನ ಅಲೋ ಕೊಡಬೇಕಾಗತ್ತೆ ನೋಡಿ. ನಾನು ಪರ್ಮಿಷನ್ ಅಲೋ ಕೊಡ್ತೀನಿ. ಇನ್ಸ್ಟಾಲ್ ಅಂತ ಕೇಳುತ್ತೆ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಿದೆ, ಒಂದು 2-3 ಸೆಕೆಂಡ್ ತಗೊತ್ತೆ. ಅಪ್ಲಿಕೇಶನ್ ನೋಡಿ, ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತೀವಿ. ಹಿಂಗೆ ರಮ್ಮಿ ಸರ್ಕಲ್ ಹಿಂಗೆ ಓಪನ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಕೆಲವೊಂದು ಡಿವೈಸಲ್ಲಿ ಕೇಳಲ್ಲ, ಕೆಲವೊಂದು ಡಿವೈಸಲ್ಲಿ ಕೇಳುತ್ತೆ. ಏನಾದ್ರು ಬಂದರೆ ಓಕೆ ಅಂತ ಕ್ಲಿಕ್ ಮಾಡಿ. ನಾನು ತಿರ್ಗಾ ಇವಾಗ ನ್ಯೂ ನಂಬರ್ ಎಂಟ್ರಿ ಮಾಡಬೇಕಾದ್ರೆ ನಾನು OTP ಬಾಟಲ್ಲಿ ಹೋಗಿ ನ್ಯೂ ನಂಬರ್ನ ತಿರ್ಗಾ ಪರ್ಚೇಸ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಸರ್ಚ್ ಮಾಡ್ತೀನಿ ನೋಡಿ, ರಮ್ಮಿ ಸರ್ಕಲ್ ಅಂತ ಸರ್ಚ್ ಮಾಡ್ತೀನಿ. ರಮ್ಮಿ ಸರ್ಕಲ್ ಅಂತ ಸರ್ಚ್ ಮಾಡಿಬಿಟ್ಟು ನ್ಯೂ ನಂಬರ್ ತಗೊಂಡು ನಿಮಗೆ ಲೈವಲ್ಲಿ OTP ಬರೋದು ಎಲ್ಲ ತೋರಿಸ್ತೀನಿ. ಇದ್ರದ್ದು ಡೆಡಿಕೇಟೆಡ್ ವಿಡಿಯೋ ತಿರ್ಗಾ ಹೇಳ್ತಿದ್ದೀನಿ ನೋಡಿ, ತಿರ್ಗಾ ಡಿಸ್ಕ್ರಿಪ್ಷನಲ್ಲೇ ಇದೆ ನೋಡಿ. ನಾನು ನಂಬರ್ನ ಕಾಪಿ ಮಾಡ್ಕೊಂಬಂದ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು OTP ಸೆಂಡ್ ಮಾಡಿದ್ದೀನಿ. ಒಂದು 15 ಸೆಕೆಂಡ್ ವೇಟ್ ಮಾಡಿ. 15 ಸೆಕೆಂಡ್ ವೇಟ್ ಮಾಡ್ತಿದ್ದು ಬ್ಯಾಕ್ ಬಂದು ನೋಡಿ OTP ರಿಸೀವ್ ಆಗಿದೆ. ರಿಸೀವ್ ಆಗಿದ್ಮೇಲೆ OTPನ ಸಬ್ಮಿಟ್ ಮಾಡ್ತಿದ್ದೀನಿ. ಸಬ್ಮಿಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗಲೂ ಅಷ್ಟೇ ಒಂದು 15 ಸೆಕೆಂಡ್ ವೇಟ್ ಮಾಡಿ ತಿರ್ಗಾ ಅಪ್ಲಿಕೇಶನಲ್ಲಿ ಒಂದು 2-3 ನಿಮಿಷ ಸುಮ್ಮನೆ ಅದು ಏನಾದ್ರು ಕ್ಲಿಕ್ ಮಾಡ್ತಾ ಹೋಗ್ರಿ. ಯಾವ್ದಾದ್ರು ಗೇಮ್ ಪ್ಲೇ ಮೇಲೆ, ಟೂರ್ನಿಮೆಂಟ್ ಮೇಲೆ ಜಾಯಿನ್ ಆಗೋದು, ಸುಮ್ಮನೆ ಏನಾದ್ರು ಮಾಡ್ತೀರಿ. ನಾನು ಸುಮ್ಮನೆ ಏನು ಬೇಕಾದನ್ನ ಕ್ಲಿಕ್ ಮಾಡ್ತಿರ್ತೀನಿ ನೋಡಿ. ಈ ಥರ ನೀವು ಅನ್ಲಿಮಿಟೆಡ್ ಮಾಡ್ಬೋದು. ತಿರ್ಗಾ ಇನ್ನೂ ಅನ್ಲಿಮಿಟೆಡ್ ಮಾಡಬೇಕಂದ್ರೆ ಯಾವ ಥರ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ ನೋಡಿ. ತಿರ್ಗಾ ನನ್ನ ಪೇಮೆಂಟ್ ಪ್ರೂಫ್ ರಿಸೀವ್ ಆಗಿದೆ ನೋಡಿ. ತಿರ್ಗಿ ₹25 ರಿಸೀವ್ ಆಗಿದೆ ನೋಡಿ. ಅನ್ಲಿಮಿಟೆಡಾಗಿ ಇದೇ ಥರ ಅರ್ನಿಂಗ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಇನ್ನೂ ಅನ್ಲಿಮಿಟೆಡ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಐಸ್ಲ್ಯಾಂಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರ್ತೀರಲ್ಲ, ಅದನ್ನ ಓಪನ್ ಮಾಡಬೇಕಾಗುತ್ತೆ. ಮೇಲ್ಗಡೆ ನೋಡಿ 3 ಡಾಟ್ಸ್ ಇದೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ. ತಿರ್ಗಿ ಅಲ್ಲಿ ನೋಡಿ ಸ್ಕ್ರೋಲ್ ಔಟ್ ಸೆಟ್ಟಿಂಗ್ಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ತಿರ್ಗಿ ಐಸ್ಲ್ಯಾಂಡ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಅಲ್ಲಿ ಡೆಸ್ಟ್ರಾಯ್ ಪರ್ಮನೆಂಟ್ಲಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, ಕ್ಲೀನಾಗಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾ ತಿರ್ಗಿ ಡೆಸ್ಟ್ರಾಯ್ ಅಂತ ಬರುತ್ತೆ. ಡೆಸ್ಟ್ರಾಯ್ ಮೇಲೆ ಕ್ಲಿಕ್ ಮಾಡಿ. ತಿರ್ಗಿ ಐಸ್ಲ್ಯಾಂಡ್ ಫಸ್ಟಿಂದ ಸೆಟಪ್ ಆಗುತ್ತೆ. ಡೆಸ್ಟ್ರಾಯ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫುಲ್ ಪರ್ಮನೆಂಟಾಗಿ ಎಲ್ಲ ಕ್ಲಿಯರ್ ಆಗುತ್ತೆ. ಅಪ್ಲಿಕೇಶನ್ ತಿರ್ಗಾ ನಾವು ಸ್ಟಾರ್ಟಿಂಗಿಂದ ಐಸ್ಲ್ಯಾಂಡ್ ಹೆಂಗೆ ಸೆಟಪ್ ಮಾಡಿದ್ವು ಅದೇ ಥರ ಸೆಟಪ್ ಮಾಡಿಬಿಟ್ಟು ತಿರ್ಗಿ ಅನ್ಲಿಮಿಟೆಡ್ ಆಗಿ ಮಾಡ್ಬೋದು. ಅಕೌಂಟ್ ಮಾಡಿ ಅರ್ನಿಂಗ್ಸ್ ಆರಾಮಾಗಿ ಮಾಡ್ಬೋದು.